ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಶುಭ ಮುಂಜಾನೆ. ಈ ತಿಂಗಳು ಧನುರ್ಮಾಸ ಆಗಿರೋದ್ರಿಂದ ಡಿಸೆಂಬರ್ 14ನೇ ತಾರೀಕಿಗೆ ಧನುರ್ಮಾಸ ಶುರುವಾಗಿದೆ. ಹಾಗಾಗಿ ನನ್ನ ಪೂಜೆನ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಇವತ್ತು ಪೂಜೆನ ಸ್ಟಾರ್ಟ್ ಮಾಡಿದ್ದೀನಿ. ಧನುರ್ಮಾಸ ಪೂಜೆನ ಮಾಡಿ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಧನುರ್ಮಾಸ ಅಂದರೆ ಏನು, ಧನುರ್ಮಾಸದ ವಿಶೇಷತೆ ಏನು, ಯಾಕೆ ಧನುರ್ಮಾಸದ ಪೂಜೆ ತುಂಬ ಮಹತ್ವ ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗೋಣ. ದೇವ್ರ ಮನೆಯಲ್ಲಿ ದೀಪ ಹಚ್ಚೋಕೆ ಮುಂಚೆ ಮೊದಲಿಗೆ ಬಾಗಿಲಲ್ಲಿ ಮತ್ತು ತುಳಸಿ ಹತ್ರ ದೀಪನ ಹಚ್ಚಿ ನಾವು ಪೂಜೆನ ಶುರು ಮಾಡಬೇಕು. ಈ ಮಾಸನ ಶೂನ್ಯ ಮಾಸ ಅಂತಲೇ ಕರೆಯೋದ್ರಿಂದ ಅಂಧಕಾರ ಹೋಗಿ ಜೀವನದಲ್ಲಿ ಮತ್ತು ಬಾಳಲ್ಲಿ ಬೆಳಕು ಬರಬೇಕು ಅಂತ ಹೇಳಿ ಬಾಗಿಲಿಗೆ ದೀಪನ ಹಚ್ಚಿ ಪೂಜೆನ ಶುರು ಮಾಡೋದು ತುಂಬ ಒಳ್ಳೆಯದು. ತಯಾರಿ ಹೇಗಿತ್ತು ಅಂತ ಹೇಳಿದ್ರೆ, ನಾನು ಬೆಳಗ್ಗೆ 4 ಗಂಟೆಗೆ ಎದ್ದು ಬಾಗಿಲಿಗೆಲ್ಲ ರಂಗೋಲಿ ಹಾಕಿ ಮೊದಲು ಬಾಗಿಲಲ್ಲಿ ದೀಪನ ಹಚ್ಚಿಟ್ಟು ಪೂಜೆ ಮನೆ ಎಲ್ಲ ನಾನು ಹಿಂದಿನ ದಿನನೇ ರೆಡಿ ಮಾಡ್ಕೊಂಡಿದ್ದೆ. ಇವತ್ತು ಬೆಳಗ್ಗೆ ಎದ್ದು ಹೂವು ಹಾಕಿ ನಾನು ಪೂಜೆನ ಮಾಡಿದ್ದೀನಿ. ನನ್ನ ಪೂಜೆ ಆಗಿದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಧನುರ್ಮಾಸದಲ್ಲಿ. ಹಾಗಾಗಿ ನಾನು ಬೆಳಗಿನ ಜಾವನೇ ನನ್ನ ಪೂಜೆ ಆಯಿತು. ಒಂದು ಸ್ವಲ್ಪ ನನಗೆ ಸಮಯ ಇದ್ದಿದ್ದರಿಂದ ಧನುರ್ಮಾಸದ ವಿಶೇಷತೆನ ಮತ್ತು ಅದ್ರ ಮಹತ್ವನ ನಿಮಗೆ ತಿಳಿಸೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ಇದು ಧನುರ್ಮಾಸ ಅನ್ನೋದು ತುಂಬ ಮಹತ್ವವಾದದ್ದು. ಇವತ್ತು ನಾವು ಧನುರ್ಮಾಸದ ಮಹತ್ವ ಏನು, ಇವತ್ತಿನ ಪೂಜೆ ವಿಶೇಷತೆ ಏನು, ಯಾಕೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಈ ಧನುರ್ಮಾಸ ಅಂದರೆ ಏನು ಅಂತ ನೋಡೋದಾದರೆ, ಈ ಮಾಸದಲ್ಲಿ ಸೂರ್ಯನು ಧನುರಾಶಿಗೆ ಪ್ರವೇಶ ಮಾಡೋದ್ರಿಂದ ಇದನ್ನ ಧನುರ್ಮಾಸ ಅಂತ ಕರೀತಾರೆ. ವಿಶೇಷವಾಗಿ ಈ ಮಾಸವನ್ನ ಮಹಾವಿಷ್ಣುವಿಗೆ ಸಮರ್ಪಿಸಲಾಗುತ್ತೆ. ಈ ಧನುರ್ಮಾಸದಲ್ಲಿ ಯಾವುದೇ ರೀತಿಯಾದ ಶುಭ ಕಾರ್ಯನ ಮಾಡಲ್ಲ, ಯಾಕಂದ್ರೆ ಇದನ್ನ ಶೂನ್ಯ ಮಾಸ ಅಂತ ಕರೀತಾರೆ. ದೇವತೆಗಳು ಕೂಡ ಸೇರಿ ವಿಷ್ಣುನ ಪೂಜೆ ಮಾಡ್ತಾರೆ. ಯೋಗ ನಿದ್ರೆಯಲ್ಲಿರುವಂತಹ ಮಹಾವಿಷ್ಣುವು ಈ ಮಾಸದಲ್ಲಿ ಎಚ್ಚರಗೊಳ್ತಾರೆ ಮತ್ತೆ ಭಕ್ತರ ಪೂಜೆಗಳನ್ನ ಸ್ವೀಕರಿಸ್ತಾರೆ. ಹಾಗಾಗಿ ನಮ್ಮ ಸಮರ್ಪಣೆ, ನಮ್ಮ ಪೂಜೆ, ನಮ್ಮ ವ್ರತ ಎಲ್ಲವೂ ಕೂಡ ಈ ತಿಂಗಳಲ್ಲಿ ದೇವರಿಗೋಸ್ಕರ ಸಮರ್ಪಿತವಾಗಿರಬೇಕಾಗಿರೋದ್ರಿಂದ ಈ ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಶುಭ ಕಾರ್ಯಗಳನ್ನ ಮಾಡಬಾರ್ದು. ಮತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಾವು ಪೂಜೆನ ಮಾಡೋದ್ರಿಂದ ನಮಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಸೂರ್ಯ ಹುಟ್ಟೋದಕ್ಕೂ ಮುಂಚೆನೆ ನಾವು ಪೂಜೆನ ಪ್ರಾರಂಭ ಮಾಡಬೇಕು. ಪೂಜೆನ ಮಾಡೋದ್ರಿಂದ ನಮಗೆ ದೇವರ ಆಶೀರ್ವಾದ. ಹೆಚ್ಚಾಗಿ ಮನೆ ಗೃಹಿಣಿಯರು ಈ ಪೂಜೆನ ಮಾಡೋದ್ರಿಂದ ಕುಟುಂಬಕ್ಕೆ ಒಳ್ಳೇದಾಗುತ್ತೆ. ಪೂಜೆ ಮಾಡೋ ವಿಧಾನ ನಾವು ಸಿಂಪಲ್ ಆಗಿ ನೋಡ್ತಾ ಇದ್ರೆ ನಿಮ್ಮ ಕೈಲಿ ಹೇಗಾಗುತ್ತೆ ಹಾಗೆ ಪೂಜೆ ಮಾಡ್ಬೋದು. ಕೆಲವರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತಾರೆ, ಇನ್ನು ಕೆಲವರು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗಲ್ಲ ಅಂದ್ರೆ ಹೀಗೆ ಮನೆಯಲ್ಲಿ ಸಿಂಪಲ್ ಆಗಿ ಕೂಡ ಪೂಜೆ ಮಾಡ್ಬೋದು. ನಾನು ಈ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ, ಯಾಕಂದ್ರೆ ನಮ್ಮ ಮನೆಯಿಂದ ತುಂಬಾ ದೂರ ಇದೆ ದೇವಸ್ಥಾನ. ಹಾಗಾಗಿ ಇವತ್ತು ನಾನು ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡುವಾಗ ಎಳ್ಳು ದೀಪನ ಹಚ್ಚುತ್ತಾರೆ. ಇದು ಕೂಡ ತುಂಬಾ ಶ್ರೇಷ್ಠ ಆಗುತ್ತೆ. ಮತ್ತೆ ಹಳ್ಳಿಕಟ್ಟೆನ ಸುತ್ತಬೇಕು. ಹಳ್ಳಿಕಟ್ಟೆನ ಸುತ್ತೋದ್ರಿಂದ ಈ ಮಾಸದಲ್ಲಿ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ಹಳ್ಳಿಕಟ್ಟಿನಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ನೆಲೆಸಿರ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಹಳ್ಳಿಕಟ್ಟೆನ ಸುತ್ತೋದು ಈ ತಿಂಗಳಲ್ಲಿ ಹಳ್ಳಿಕಟ್ಟೆನ ಸುತ್ತೋದು ತುಂಬಾ ಮಹತ್ವವಾಗಿರುತ್ತೆ. ನಿಮ್ಗೆ ಹಂಗಾಗಿಲ್ಲ ಅಂದ್ರೆ ಮನೆಯಲ್ಲಿ ನೀವು ಈ ತರ ಪೂಜೆ ಮಾಡೋದ್ರಿಂದಲೂ ಕೂಡ ದೇವರ ಆಶೀರ್ವಾದ ನಿಮಗೆ ಖಂಡಿತ ಸಿಗುತ್ತೆ. ಮಹಾವಿಷ್ಣುವಿಗೆ ನೈವೇದ್ಯವಾಗಿ ಅತಿ ಮುಖ್ಯವಾಗಿ ಉದ್ಗನ್ನ ಅಂತ ಹೇಳ್ತಾರೆ. ಸಿಹಿ ಪೊಂಗಲ್ ಅಥವಾ ಖಾರ ಪೊಂಗಲ್ನ ನಾವು ನೈವೇದ್ಯವಾಗಿ ಇರಬೇಕು. ಇದು ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ, ತುಂಬಾ ಇಷ್ಟವಾದದ್ದು ದೇವರಿಗೆ ಅಂತ. ನೀವು ಪೂಜೆನ ಹೆಂಗೆ 9 ದಿವಸ ಮಾಡಿದ್ರೆ ಅದರಲ್ಲಿ ನೀವು ಒಂದು 9 ದಿವಸ ಸಿಹಿ ಪೊಂಗಲ್ ಅಥವಾ ಸಿಹಿ ಪೊಂಗಲ್ ಅಥವಾ ಸಿಹಿ ಉದ್ಗನ್ನ ಅಂತ ಹೇಳ್ಬೋದು. ಇನ್ನೊಂದು 5 ದಿವಸ ಖಾರ ಪೊಂಗಲ್, ಖಾರ ಉದ್ಗನ್ನ ನೀವು ನೈವೇದ್ಯವಾಗಿ ದೇವರಿಗೆ ಅರ್ಪಿಸೋದು ತುಂಬ ಒಳ್ಳೆಯದು. ಈ ಅನುಸಾರ ನಿಮ್ಮ ಕೈಲಿ ಏನಾಗುತ್ತೆ ಅದನ್ನ ಒಂದು ಪಾಯಸನ, ಸಿಹಿ ಪಾಯಸನ ಏನಾದರೂ ಒಂದು ದೇವರಿಗೆ ಅರ್ಪಿಸಿ ಪ್ರಸಾದನ ನೈವೇದ್ಯವಾಗಿ ಪೂಜೆ ಮಾಡೋದು ಈ ಮಾಸದಲ್ಲಿ ತುಂಬ ಒಳ್ಳೆಯದು. ಮಾಸದ ಪೂಜಾ ವಿಧಾನ ಮತ್ತು ಇವತ್ತಿನ ನನ್ನ ಪೂಜೆ ಹೇಗಿತ್ತು ಅನ್ನೋದನ್ನ ನಿಮಗೆ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಮಹಾವಿಷ್ಣು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಫ್ರೆಂಡ್ಸ್, ಹಾಗೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.